ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಯುವಿ ಬಂಡವಾಳ ಆದಿತ್ಯ ಮುಂದೆ ಸಾಕ್ಷಿ ಅಗ್ನಿ ಮುಂದೆ ಬೈಲಾಗ್ತಿದ್ಯಾ? ಹಾಗಿದ್ರೆ ಕೊನೆಗೂ ಇಲ್ಲಿ ಆದಿತ್ಯ ಕೈಗೆ ಯುವಿ ಸಿಕ್ಕಿಬಿಟ್ಟಿದ್ದಾರೆ. ಹಾಗಿದ್ರೆ ಏನಾಯ್ತು, ಏನ್ ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಯುವಿ ಆದಿತ್ಯಗೆ ಯಾವುದೇ ರೀತಿಯ ಸರ್ಪ್ರೈಸ್ ಕೊಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ಲಿಲ್ಲ. ಆದ್ರೆ ಇಲ್ಲಿ ಆದಿತ್ಯ ನಿಜಕ್ಕೂ ಕೂಡ ನನಗೆ ಯುವಿ ಸರ್ಪ್ರೈಸ್ ಕೊಡ್ತಿದ್ದಾರೆ ಅಂತ ಅನ್ಕೊಂಡಿದ್ದಾಳೆ. ಖಂಡಿತ ಇಡೀ ದಿನ ಕಾಲ್ ಮಾಡಿದಾಗ ತುಂಬಾ ವಿಚಾರ ಆಗಿತ್ತು ಆದಿತ್ಯಗೆ. ಆದ್ರೆ ಎಲ್ಲರೂ ಹೇಳ್ತಿದ್ರು ಯುವಿ ನಿಂಗೆ ಸರ್ಪ್ರೈಸ್ ಕೊಡ್ಬಹುದು, ಅದಕ್ಕೆ ಕಾಲ್ ಮಾಡಿ ವಿಶ್ ಮಾಡಿಲ್ಲ ಅಂತ. ಅದನ್ನ ನಂಬಲೂ ಬೇಡ ಅಂತ ಕನ್ಫ್ಯೂಷನ್ ಅಲ್ಲಿದ್ದ ಆದಿತ್ಯಗೆ ಕಾರ್ ಬಂದಿದ್ದೆ ತಡ ಯುವಿ ತನ್ನನ್ನ ನಿಜಕ್ಕೂ ಸರ್ಪ್ರೈಸ್ ಮಾಡಬೇಕು ಅನ್ಕೊಂಡಿದ್ದಾನೆ ಅಂತ ಹೇಳಿ ಫುಲ್ ಖುಷಿಯಿಂದ ರೆಡಿ ಆಗಿ ಹೊರಟಿದ್ದಾಳೆ. ಆದ್ರೆ ಯುವಿಗೆ ಇದೆಲ್ಲ ಗೊತ್ತಾ? ಖಂಡಿತ ಇಲ್ಲ. ಯಾಕಂದ್ರೆ ಯುವಿ ಈ ಸರ್ಪ್ರೈಸ್ ಅನ್ನ ಪ್ಲಾನ್ ಮಾಡಿದ್ದು ಸಾಕ್ಷಿಗೋಸ್ಕರನೇ ಹೊರತು ಆದಿತ್ಯಗೋಸ್ಕರ ಅಲ್ಲ. ಆದಿತ್ಯ ಕಾಲ್ ಅಂದ್ರೆ ಇರಿಟೇಟ್ ಮಾಡ್ಕೊಳ್ಳೋ ಯುವಿ ಖಂಡಿತವಾಗ್ಲೂ ಆದಿತ್ಯಗೆ ಯಾವುದೇ ರೀತಿಯಲ್ಲೂ ಸರ್ಪ್ರೈಸ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ನಿಜ ಹೇಳಬೇಕು ಅಂದ್ರೆ ಅದಿತಿ ಮತ್ತೆ ಅವರ ಪರಿಚಯ ಆದ ದಿನ ಅನ್ನೋದನ್ನ ಕೂಡ ಯುವಿ ನೆನ್ಪಿಟ್ಕೊಂಡಿಲ್ಲ. ಆದ್ರೆ ಇಲ್ಲಿ ಅದಿತಿ ಮಾತ್ರ ಯುವಿಯನ್ನ ತುಂಬಾ ಅಂದ್ರೆ ತುಂಬಾನೇ ಇಷ್ಟಪಡ್ತಿದ್ದಾಳೆ. ಜೊತೆಗೆ ಯುವಿ ಜೊತೆ ಪ್ರತಿ ಕ್ಷಣ ಕೂಡ ಕಳಿಬೇಕು ಅನ್ಕೋತಿದ್ದಾಳೆ. ಆದ್ರೆ ಅಲ್ಲಿ ಯುವಿ ಮಾತ್ರ ಅದಿತಿಯನ್ನ ಒಂದು ಮನಿ ಮಿಷನ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ದುಡ್ಡು ಯಾವಾಗ ಬೇಕು ಆಗ ಅದಿತಿ ಬೇಕು, ದುಡ್ಡು ಬೇಡದೆ ಇದ್ದಾಗ ಅದಿತಿ ನೆನಪು ಕೂಡ ಇಲ್ಲಿ ಯುವಿಗಾಗೋದಿಲ್ಲ. ಇತ್ತ ಕಡೆ ಯುವಿ ಸಾಕ್ಷಿಗೋಸ್ಕರ ಸ್ವರ್ಗನೇ ಧರೆಗಿಳಿಸ್ತಿದ್ದಾರೆ. ನನ್ನ ಸಾಕ್ಷಿ ಬರ್ತಾಳೆ, ಇವತ್ತು ನಾನು ಸಾಕ್ಷಿ ಜೊತೆ ಇಡೀ ಆಕಾಶದಲ್ಲೇ ತೇಲ್ತಾ ಇರ್ತೀನಿ ಅಂತ ಹೇಳಿ ಕನಸು ಕಾಣ್ತಿದ್ದಾರೆ. ಆದರೆ ಅಲ್ಲಿ ಸಾಕ್ಷಿ ಬರ್ತಿದ್ದಾಳ? ಹೌದು, ಖಂಡಿತವಾಗ್ಲೂ ಸಾಕ್ಷಿ ಕೂಡ ಬರ್ತಿದ್ದಾರೆ. ಆದರೆ ಸಾಕ್ಷಿಗೆ ಯುವಿ ಹೇಳಿದ್ರು ಕಾರ್ ಬರುತ್ತೆ, ನಿಮ್ಮನ್ನ ಪಿಕ್ ಮಾಡುತ್ತೆ ಅಂತ. ಆದರೆ ಯಾವುದೇ ಕಾರ್ ಕೂಡ ಬಂದಿಲ್ಲ ಅಂತ ಹೇಳಿ ಸಾಕ್ಷಿ ಭಾವಿಸ್ತಾರೆ. ಆದರೆ ಕಾರ್ ಬಂದಿರಲಿಲ್ವಾ? ನಿಜವಾಗ್ಲೂ ಕಾರ್ ಬಂದಿತ್ತು, ಆದರೆ ಅದನ್ನ ಅದಿತಿನ ಕರ್ಕೊಂಡು ಹೋಗೋಕೆ ಬಂದಿತ್ತು. ಬಿಕಾಸ್ ಇಲ್ಲಿ ಯುವಿ ಹೇಳೋದನ್ನ ಅವರ ಫ್ರೆಂಡ್ ತಪಾಟ ತಿಳ್ಕೊಂಡು ಇಲ್ಲಿ ಅದಿತಿಗೋಸ್ಕರ ಕಾರ್ ಕಳಿಸಿದ್ದಾನೆ ಅನ್ಕೊಂಡು ಅದಿತಿ ಮನೆಗೆ ಕಾರನ್ನ ಬುಕ್ ಮಾಡ್ತಾರೆ. ಹಾಗಾಗಿ ಡ್ರೈವರ್ ಹೋಗಿ ಅದಿತಿ ಅವರನ್ನ ಕರ್ಕೊಂಡು ಬನ್ನಿ ಅಂತ ಯುವರಾಜ್ ಹೇಳಿದ್ದಾರೆ ಅಂತ ಹೇಳಿ ಅದಿತಿಯನ್ನ ಕರ್ಕೊಂಡು ಹೋಗ್ತಾರೆ. ಆದ್ರೆ ನಿಜಕ್ಕೂ ಯುವಿ ಹೇಳಿದ್ದು ಸಾಕ್ಷಿಗೋಸ್ಕರ. ಬಟ್ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡ್ ಆಗೋದಕ್ಕೆ ಕಾರಣ ಸಾಕ್ಷಿ ಕಳಿಸಿದಂತ ಆ ಒಂದು ಲೊಕೇಶನ್ ನ ಯುವಿ ನೋಡ್ಲಿಲ್ಲ. ಡೈರೆಕ್ಟ್ ಆಗಿ ಇಲ್ಲಿ ಫ್ರೆಂಡ್ಗೆ ಸನ್ ಮಾಡ್ಬಿಟ್ರು. ಆದ್ರೆ ಫ್ರೆಂಡ್ ಅದನ್ನ ನೋಡಿದ್ದೆ ಅದಿತಿ ಮನೆ ಅನ್ಕೊಂಡು ಅದಿತಿಗೋಸ್ಕರ ಅನ್ಕೊಂಡಿದ್ದೆ, ಅದಿತಿಗೋಸ್ಕರನೇ ಕಾರನ್ನ ಬುಕ್ ಮಾಡಿದ್ರು. ಆದ್ರೆ ಯುವಿಗೆ ಈ ಕ್ಷಣಕ್ಕೂ ಕೂಡ ಈ ಒಂದು ವಿಷಯ ಗೊತ್ತಿಲ್ಲ. ಆದ್ರೆ ಸಾಕ್ಷಿನೇ ಯುವಿಗೆ ಕಾಲ್ ಮಾಡ್ತಾರೆ. ರಾಜು ಅವರೇ, ನೀವು ಯಾವುದೇ ರೀತಿ ಕ್ಯಾಬನ್ನ ಕೂಡ ಕಳಿಸಿಲ್ಲ ಅಂದಾಗ ಕಳಿಸಿದ್ನಲ್ವಾ, ಬರ್ಬೇಕಿತ್ತಲ್ಲ, ಬರುತ್ತೆ ಅನ್ಸುತ್ತೆ, ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಸಾಕ್ಷಿ ಮಾತ್ರ ಇಲ್ಲ ಲೇಟ್ ಆಗುತ್ತೆ, ಲೊಕೇಶನ್ ಕಳಿಸಿ, ನಾನೇ ಕ್ಯಾಬ್ ಬುಕ್ ಮಾಡ್ಕೊಂಡು ಬರ್ತೀನಿ ಅಂದಾಗ ಪರವಾಗಿಲ್ಲ ಇರಿ, ಸ್ವಲ್ಪ ತಡ ಆಗಿದೆ ಅನ್ಸುತ್ತೆ, ಬಂದೇ ಬರುತ್ತೆ ಅಂತ ಹೇಳ್ತಾರೆ. ನಂತರ ಸ್ನೇಹಿತಂಗೆ ಕಾಲ್ ಮಾಡ್ತಿದ್ದಾರೆ. ಬಟ್ ಫ್ರೆಂಡ್ ಕಾಲ್ ಪಿಕ್ ಮಾಡ್ತಿಲ್ಲ. ಏನಿದು ಪಚ್ಚಿ ಕಾಲೇ ಪಿಕ್ ಮಾಡ್ತಿಲ್ವಲ್ಲ, ನಾನು ಎಲ್ಲೋ ಹೇಳಿದ್ರೆ ಇನ್ಯಾವ ಅಡ್ರೆಸ್ಗೆ ಕಾರ್ನ ಕಳಿಸಿದ್ನು, ಈಗ ಏನಾದರೂ ನಾನು ಕಾರು ಹೋಗದೆ ಲೊಕೇಶನ್ ಕಳಿಸ್ದೆ ಬೇಜಾರು ಮಾಡ್ಕೊಂಡ್ಬಿಟ್ರೆ ಸಾಕ್ಷಿ ಹೇಗೋ ಒಪ್ಕೊಂಡಿದ್ದಾರೆ. ಇಲ್ಲ ಸಾಕ್ಷಿ ಇವತ್ತು ಇಲ್ಲಿಗೆ ಬರಲೇಬೇಕು ಅಂತ ಅನ್ಕೊಂಡಿದ್ದೆ. ಲೊಕೇಶನ್ನ ಸೆಂಡ್ ಮಾಡ್ತಾರೆ. ಲೊಕೇಶನ್ ಸೆಂಡ್ ಆಗ್ತಿದ್ದಾಗೆ ಸಾಕ್ಷಿ ಕಾರನ್ನು ಬುಕ್ ಮಾಡ್ತಿದ್ದಾರೆ. ಎಲ್ಲ ಕ್ಯಾಬ್ ಅವರು ಕೂಡ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಒಂದು ಟೈಮ್ಗೆ ಅಗ್ನಿ ಎಂಟ್ರಿ ಕೊಡ್ತಾರೆ. ಬಿಕಾಸ್ ಇಲ್ಲಿ ಅಗ್ನಿಗೆ ಯಾವಾಗ ಸಾಕ್ಷಿ ರಾಜು ಜೊತೆ ಡಿನ್ನರ್ಗೆ ಹೋಗ್ತಿದ್ದಾರೆ ಅಂತ ಗೊತ್ತಾಯ್ತು ಆಗ್ಲೇ ಉರ್ತು ಹೋಗಿತ್ತು. ಅದೇ ಕಾರಣಕ್ಕೆ ತುಂಬಾ ಸಿಟ್ಟು ಮಾಡ್ಕೊಂಡು ಕೋಪ ಮಾಡ್ಕೊಂಡು ಹೋಗಿ ಅಂತ ಕೂಡ ಸಾಕ್ಷಿಯನ್ನ ಕಳಿಸ್ಬಿಟ್ಟಿದ್ರು. ಆದ್ರೆ ಈಗ ಸಾಕ್ಷಿ ಒಬ್ಬಂಟಿಯಾಗಿ ಹೋಗ್ತಿರುವುದನ್ನ ಅಗ್ನಿಯಿಂದ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ. ಹಾಗಾಗಿ ಏನೋ ನೆಪ ಮಾಡ್ಕೊಂಡು ದಾರಿಯಲ್ಲಿ ಬಂದಿದ್ದ ಸಾಕ್ಷಿ ಬಳಿಗೆ ಬರ್ತಾರೆ. ಬನ್ನಿ ನಾನೇ ನಿಮ್ಮನ್ನ ಡ್ರಾಪ್ ಮಾಡ್ತೀನಿ ಅಂತ ಕರೀತಿದ್ದಾರೆ. ಬಟ್ ಸಾಕ್ಷಿ ಒಪ್ಕೋತಾ ಇಲ್ಲ. ಆದ್ರೆ ನಿಮ್ಮನ್ನ ನಾನೇ ಡ್ರಾಪ್ ಮಾಡಬೇಕು, ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ಟು ನನ್ನ ಕಂಪ್ನಿಗೆ ಪ್ರಾಬ್ಲಮ್ ಆದ್ರೆ ಅಂತ ಹೇಳಿ ಇಲ್ಲಿ ಅಗ್ನಿ ಕೇಳಿದಾಗ ನಿಮ್ಮ ಕಂಪ್ನಿಗೆ ಯಾಕ್ರಿ ಪ್ರಾಬ್ಲಮ್ ಆಗತ್ತೆ, ನಾನು ಲೇಟ್ ಆಗಿ ಹೋದ್ರೆ ಅಂತ ಸಾಕ್ಷಿ ಪ್ರಶ್ನೆ ಮಾಡ್ತಾರೆ. ಆಗತ್ತಲ್ವೇನ್ರಿ, ಈಗ ನೀವು ಕ್ಯಾಬ್ ಲೇಟ್ ಆಗಿ ಬರುತ್ತೆ, ಲೇಟ್ ಆಗಿ ಹೋಗ್ತೀರಾ, ಡಿನ್ನರ್ ಲೇಟ್ ಆಗುತ್ತೆ, ಡಿನ್ನರ್ ಲೇಟ್ ಆದ್ಮೇಲೆ ಮನೆಗೆ ಲೇಟ್ ಆಗಿ ಹೋಗ್ತೀರಾ, ಮನೆಗೆ ಲೇಟ್ ಆಗಿ ಹೋದ್ಮೇಲೆ ನಿದ್ದೆ ಮಾಡೋದು ಲೇಟ್ ಆಗುತ್ತೆ, ಆಮೇಲೆ ಬೆಳಗ್ಗೆ ಎದ್ದೇಳೋದು ಲೇಟ್ ಆಗುತ್ತೆ, ಆಮೇಲೆ ಕಂಪ್ನಿಗೆ ಬರೋದು ಲೇಟ್ ಆಗುತ್ತೆ, ಆಮೇಲೆ ಕಂಪ್ನಿಗೆ ತಾನೇ ಎಫೆಕ್ಟ್ ಆಗುತ್ತೆ. ನನ್ನ ಕಂಪ್ನಿ ಒಂದು ಕಾಳಜಿಯಿಂದಾನೇ ನಿಮ್ಮನ್ನ ಕರೀತಿರೋದು, ಬನ್ನಿ ಅಂತ ಹೇಳಿ ಕಾರ್ನಲ್ಲಿ ಕೂರಿಸ್ಕೊಂಡು ಹೋಗ್ತಾರೆ. ಈ ಕಡೆ ಏನಪ್ಪಾ ಇವತ್ತು ಡಿಜೆನೇ ಹಾಕಿಲ್ವಲ್ಲ ಅಂತ ಹೇಳಿ ಸಾಕ್ಷಿ ಅನ್ಕೋತಿದ್ದಾಳೆ. ಇಲ್ಲಿ ಅಗ್ನಿ ತಲೆಯಲ್ಲೆಲ್ಲ ಬರೀ ರಾಜು ಬಗ್ಗೆನೇ ಯೋಚನೆ ಆಗ್ಬಿಟ್ಟಿದೆ. ಯಾವನಿ ರಾಜು, ಇವನ್ ಜೊತೆ ಯಾಕೆ ಡಿನ್ನರ್ಗೆ ಹೋಗ್ಬೇಕು ಅಂತ. ಹಾಗಾಗಿ ಮೊದಲೇ ಸೆಟ್ ಮಾಡ್ಕೊಂಡಿರೋ ರಾಜು ಅಗ್ನಿ ಅವರು ಇಲ್ಲಿ ಸಾಕ್ಷಿ ಮ್ಯೂಸಿಕ್ ಯಾಕೆ ಪ್ಲೇ ಮಾಡಿಲ್ಲ ಅಂದ ತಕ್ಷಣ ನಾನೇನು ಡಿಜೆ ಅನ್ಕೊಂಡಿದ್ರೆ ಹಾಗೆ ಹೀಗೆ ಅಂತ ಹೇಳಿ ಸಾಕ್ಷಿಯನ್ನ ಉರ್ದು ಮುಕ್ಮುಡ್ತಾರೆ. ಆಗ ಇಲ್ಲಿ ಸಾಕ್ಷಿ ಏನಪ್ಪ ಆಯ್ತು ಈ ಮನುಷ್ಯನ್ಗೆ, ನಾನು ಏನು ಕೇಳಬಾರ್ದು ಕೇಳಿದೆ ಅಂತ ಈ ರೀತಿ ಉರಿ ಅಂತ ಉರಿತಿದ್ದಾರೆ. ನಿಮಗೆ ಅಗ್ನಿ ಅನ್ನೋ ಹೆಸರಲ್ಲ, ನಿಮಗೆ ಗುರು ಅನ್ನೋ ಹೆಸರು ಇರಬೇಕಿತ್ತು. ಯಾವಾಗಲೂ ಗುರು ಅಂತ ಗುರಾಯಿಸ್ತಾನೆ ಇರ್ತೀರಾ ಅಂತ ಹೇಳಿ ಇಲ್ಲಿ ಅಗ್ನಿಗೆ ತಿಳಿಸ್ತಾರೆ. ನಂತರ ಇಲ್ಲಿ ಅಗ್ನಿ ರಾಜು ಬಗ್ಗೆ ಸ್ವಲ್ಪ ತಿಳ್ಕೋಬೇಕು ಅನ್ನೋ ಕಾರಣಕ್ಕೆ
ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಅಂತ ಹೇಳಿದ್ದೆ. ನಿಮಗೆ ರಾಜುಗೆ ಎಷ್ಟು ದಿನದಿಂದ ಪರಿಚಯ, ನಿಮ್ಮಿಬ್ಬರ ನಡುವೆ ಏನಾದರೂ ರಿಲೇಷನ್ಶಿಪ್ ಇದೆಯಾ ಅನ್ನೋ ರೀತಿ ಎಲ್ಲ ಪ್ರಶ್ನೆ ಮಾಡಿಬಿಡ್ತಾರೆ. ಇದರಿಂದ ಸಾಕ್ಷಿಗೆ ಬೇಜಾರಾಗ್ಬಿಡತ್ತೆ. ಇಲ್ಲೇ ನಿಲ್ಲಿಸಿ, ನಾನು ಬೇರೆ ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗ್ತೀನಿ ಅಂತ ತಕ್ಷಣ, ಬೇಡ ಕಣ್ರಿ ನಾನೇ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಸೈಲೆಂಟಾಗೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ ಅಗ್ನಿ. ಇತ್ತ ಕಡೆ ಅದಿತಿ ನಿಜಕ್ಕೂ ತುಂಬಾ ಖುಷಿ ಆಗಿದಾಳೆ. ಕಾಲ್ ಮಾಡೋಣ, ಏನಿದು ಯುವಿನೇ ಕಾಲ್ ಮಾಡಬೇಕಿತ್ತಲ್ವ, ಇಷ್ಟೆಲ್ಲ ಸರ್ಪ್ರೈಸ್ ಮಾಡಿ ನಾನು ಬರ್ತಿದ್ದೇನೆ ಅಂತ ಕಾಲೇ ಮಾಡಿಲ್ವಲ್ಲ ಅಂದ್ಕೊಂಡು ಆಕೆನೇ ಕಾಲ್ ಮಾಡ್ತಾಳೆ. ಆದರೆ ಪಚ್ಚಿ ಕಾಲ್ಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಬಿಕಾಸ್ ಕಾಲ್ ಬ್ಯಾಕ್ ಮಾಡ್ಬೋದು ಪಚ್ಚಿ ಅಂತ ಹೇಳಿ. ಬಟ್ ಅಲ್ಲಿ ಹೋಗೋದು ಅದಿತಿ ಕಾಲ್ ಮಾಡಿದ ತಕ್ಷಣ ಇದೇನಿದು, ನಾನು ನನ್ನ ಹುಡುಗಿ ಸಾಕ್ಷಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಿದ್ರೆ ಈ ಒಂದು ಅದಿತಿ ಸುಮ್ಮನೆ ತಲೆ ತಿನ್ನೋ ಕಾಲ್ ಮಾಡ್ತಿದ್ದಾಳಲ್ಲ, ನಾನು ಇವಳನ್ನು ಮನೆಗೋಸ್ಕರ ಇವಳು ಹಿಂದೆ ಬಿದ್ದರೆ ಇವಳು ನನ್ನನ್ನು ನಿಜವಾಗ್ಲೂ ಹುಚ್ಚಿ ಥರ ಇಷ್ಟಪಡ್ತಿದ್ದಾಳೆ. ಇವಳು ನನಗೆ ಈ ರೀತಿ ಪದೇ ಪದೇ ಕಾಲ್ ಮಾಡೋದು ಅತಿ ಪ್ರೀತಿಯಿಂದಾನೋ ಅಥವಾ ನಿಜವಾಗ್ಲೂ ಇವಳಿಗೆ ನನ್ನ ಮನೆ ಅನುಮಾನ ಬರುತ್ತೋ, ನಿಜ ನನಗೆ ಅರ್ಥನೇ ಆಗ್ತಿಲ್ಲ ಅಂತ ಅಂದ್ಕೊಂಡಿದ್ದೆ. ಕಾಲ್ನ ಹಾಗೆ ಕಟ್ ಮಾಡೇ ಬಿಡ್ತಾರೆ. ಈ ಕಡೆ ಅದಿತಿಗೆ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ. ಏನಪ್ಪ ಇದು, ಯುವಿ ನನಗೋಸ್ಕರ ಇಷ್ಟೆಲ್ಲ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದಾರೆ, ಬಟ್ ಆದರೂ ಕೂಡ ಕಾಲ್ ಯಾಕೆ ಪಿಕ್ ಮಾಡ್ತಿಲ್ಲ, ನೇರವಾಗಿ ನೋಡಿ ಮಾತಾಡಬೇಕು ಅಂತ ಇರಬಹುದು ಅಂತ ಅಂದ್ಕೊಂಡಿದ್ದೆ. ತಾನೇ ಸಮಾಧಾನ ಮಾಡ್ಕೋತಾರೆ. ಆದರೆ ಅಲ್ಲಾಗೋದು ನಿಜವಾಗ್ಲೂ ಕೂಡ ಯುವಿಗೆ ಕಕ್ಕಾಬಿಕೆ. ಯಾಕಂದ್ರೆ ಇಲ್ಲಿ ಯುವಿಯ ಸ್ನೇಹಿತ ಪಚ್ಚಿ ಕಾಲ್ ಬ್ಯಾಕ್ ಮಾಡ್ತಾರೆ. ಕಾಲ್ ಬ್ಯಾಕ್ ಮಾಡಿದೆ, ಏನಪ್ಪ ಅಂತಂದೆ, ನಿನಗೆ ಅದಿತಿ ಮೇಲೆ ನಿಜವಾಗ್ಲೂ ಲವ್ ಆಗೋಯ್ತಾ ಹೇಗೆ ಅಂತ ಕೇಳಿದಾಗ, ಯಾಕಪ್ಪ ಏನೇನು ಮಾತಾಡ್ತಿದ್ಯಾ, ನಾನು ನಿನಗೆ ಸಾಕ್ಷಿನ ಕರ್ಕೊಂಡು ಬರುವುದಕ್ಕೆ ಲೊಕೇಶನ್ನ ಕಳಿಸಿದ್ರೆ ನೀನೇನು ಮಾಡಿದ್ಯಾ, ಕ್ಯಾಬ್ನೇ ಕಳಿಸಿಲ್ವಂತಲ್ಲ ನೀನು ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ನಾನು ಯಾಕೆ ಕಳಿಸಿಲ್ಲ, ಆಲ್ರೆಡಿ ಅದಿತಿ ಮನೆಗೆ ಕಳಿಸಾಯ್ತು ಆನ್ ದ ವೇ ಅಂತ ಕೂಡ ಮೆಸೇಜ್ ಬಂದಿದೆ ಅಂತ ಹೇಳಿದ ತಕ್ಷಣ ನಿಜಕ್ಕೂ ಯುವಿ ತಲೆ ಕೆಟ್ಟು ಹೋಗುತ್ತೆ. ಏನಪ್ಪ ಇದು, ನಾನು ಏನು ಮಾಡಿದ್ರೆ ಇವನು ಏನು ಮಾಡಿದಾನೆ ಅಂತ, ಹಾಗಿದ್ರೆ ನಾನು ಕಳಿಸಿರೋ ಲೊಕೇಶನ್ ಅದಿತಿ ಮನೆ ತೋರಿಸ್ತಿತ್ತ ಅಂತ ಕನ್ಫ್ಯೂಷನ್ ಆಗ್ತದೆ. ಬಟ್ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಅವಕಾಶ ಸಿಗ್ತಿಲ್ಲ ಯುವಿಗೆ ಏನು ಮಾಡಬಹುದು ಅಂತ. ಆಲ್ರೆಡಿ ಅದಿತಿ ಆ ರೆಡ್ ಕಾರಲ್ಲಿ ಬಂದು ಆ ಲೊಕೇಶನ್ಗೆ ಇಳಿತಾಳೆ. ಈ ಕಡೆ ಯಾರು ಬಂದರು ಅಂತ ನೋಡಿದ್ರೆ ಅಲ್ಲಿ ಅದಿತಿ ಎಂಟ್ರಿ ಕೊಡ್ತಾಳೆ. ಅದಿತಿಯನ್ನ ನೋಡಿದೆ ನಿಜಕ್ಕೂ ದಂಗಾಗ್ಬಿಡ್ತಾರೆ ಯುವಿ, ಬಿಕಾಸ್ ಸಾಕ್ಷಿ ಬರ್ತಾಳೆ. ಸಾಕ್ಷಿ ಜೊತೆ ಇವತ್ತು ಟೈಮ್ ಸ್ಪೆಂಡ್ ಮಾಡಬೇಕು, ಪ್ರಪೋಸ್ ಮಾಡಬೇಕು, ಆಕೆಯನ್ನು ತನ್ನ ಪಂಜರದಲ್ಲಿ ಬಂಧಿಸ್ಕೋಬೇಕು ಅಂತೆಲ್ಲ ಕನಸು ಕಂಡಿದ್ರು. ಬಟ್ ಎಲ್ಲ ಕನಸು ಕೂಡ ನುಚ್ಚುನೂರಾಗಿದೆ. ಇತ್ತ ಕಡೆ ಯುವಿಯ ಪ್ಲ್ಯಾನನ್ನು ಉಲ್ಟಾ ಮಾಡಿದ್ದಾಗಿದೆ. ಫೈನಲಿ ಇಲ್ಲಿ ಅದಿತಿ ಬರ್ತಿದ್ದಾಗನೇ ಇನ್ನೇನು ಡ್ರಾಮಾ ಮಾಡಲೇಬೇಕು, ಡ್ರಾಮಾ ಮಾಡೋಕ್ಕೆ ಶುರು ಮಾಡ್ಕೊತಿದ್ದಾರೆ ಯುವಿ. ಡ್ರೆಸ್ ಕೋಡ್ ಬೇರೆ ಚೇಂಜ್ ಇದೆ, ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ಅಂತ ಡ್ರಾಮಾ ಕೂಡ ಮಾಡ್ತಿದ್ದಾರೆ. ಇದರ ನಡುವೆ ಸಾಕ್ಷಿ ಯುವಿಗೆ ಕಾಲ್ ಮಾಡ್ತಾರೆ. ಯುವಿ ಕಾಲ್ ಬರ್ತಿದ್ದಾಗನೇ ಯುವಿ ಕಕ್ಕಾಬಕ್ಕೆ ಆಗಿ ಫೋನ್ ರಿಸೀವ್ ಮಾಡ್ತಾರೆ. ಈ ಕಡೆ ಸಾಕ್ಷಿ ಕೂಡ ಇನ್ನೊಂದು 10 ನಿಮಿಷ ತಡ ಆಗ್ತದೆ ಅಷ್ಟೇ, ಇನ್ನೇನು ಲೊಕೇಶನಲ್ಲಿದ್ದೀನಿ ಬಂದ್ಬಿಡ್ತೀನಿ ಅಂತ ಹೇಳ್ತಾರೆ. ಏನಪ್ಪ ಮಾಡೋದು, ಈ ಕಡೆ ಸಾಕ್ಷಿ ಬಂದರೆ ಏನು ಮಾಡಲಿ ನಾನು ಅಂತ ಹೇಳಿ ತಲೆ ಕೆಟ್ಟು ಹೋಗಿದೆ ಇಲ್ಲಿ ಯುವಿಗೆ. ಈ ಕಡೆ ಅದಿತಿ ಕಾಲ್ ಬರ್ತಿದ್ದಾಗೆ ಸಾಕ್ಷಿ ಅನ್ನೋದನ್ನು ಇಲ್ಲಿ ಯುವಿ ಫೋನ್ನಲ್ಲಿ ನೋಡ್ತಾಳೆ. ನಿಜಕ್ಕೂ ಆಕೆ ಶಾಕ್ ಆಗ್ತಾಳೆ. ನಂತರ ಸುಮ್ಮನೆ ಇರೋದಿಲ್ಲ ಅದಿತಿ, ನಿಮಗೆ ಸಾಕ್ಷಿ ಕಾಲ್ ಮಾಡಿದ್ಲ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಈ ಕಡೆ ಯುವಿಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಫೈನಲಿ ಇಲ್ಲಿ ಅದಿತಿ ತಲೆಗೆ ಟೋಪಿ ಹಾಕಿ ಖಂಡಿತವಾಗ್ಲೂ ಆಕೆಯನ್ನು ಮಕ್ಕರ್ ಮಾಡೋದ್ರಲ್ಲಿ ಯುವಿ ಖಂಡಿತವಾಗ್ಲೂ ಕೂಡ ಒಂದು ಕೈ ಮೇಲೆ ಅಂತಾನೆ ಹೇಳ್ಬೋದು. ಫೈನಲಿ ಈ ಬಾರಿ ಕೂಡ ಏನೋ ಹೇಳಿ ಸಂಭಾಳಿಸ್ತಾರೆ. ಬಟ್ ಅಲ್ಲಿಗೆ ಅಗ್ನಿ ಸಾಕ್ಷಿಯನ್ನು ಕೂಡ ಕರ್ಕೊಂಡು ಬರ್ತಾರೆ. ಈ ಕಡೆ ಯುವಿ ಅದಿತಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರೆ ಈ ಕಡೆ ಸಾಕ್ಷಿ ಕೂಡ ಅದೇ ಲೊಕೇಶನ್ಗೆ ಎಂಟ್ರಿ ಕೊಟ್ಟಿದ್ದಾಳ. ಹಾಗಿದ್ರೆ ಏನಾಗಬಹುದು, ಕೊನೆಗೂ ಕೂಡ ಅಗ್ನಿ ಸಾಕ್ಷಿ ಅದಿತಿಯ ಮುಂದೆ ಯುವಿ ಹಾಗೆ ರಾಜ್ ಇಬ್ರು ಕೂಡ ಒಬ್ರಿ ಅನ್ನೋ ಸತ್ಯ ಬಯಲಾಗೋದ್ರ ಜೊತೆಗೆ ಯುವರಾಜ್ನ ನಿಜ ಬಂಡವಾಳ ಹಾಗೆ ಯುವಿಯ ಹಿಂದಿನ ಕಾಣದ ಕೈ ಕೂಡ ಯಾರು ಅನ್ನೋ ವಿಷಯ ರಿವೀಲ್ ಆಗತ್ತಾ, ಏನಾಗತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.